ಮೊದಲು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೋಬನು ಬರೆದಂತ ಪತ್ರಿಕೆ ಮೆಸೇಜ್ ನಲ್ಲಿ ಅಣ್ಣವರು ಯೇಸು ಕ್ರಿಸ್ತನ ದೈವತ್ವ ಅಂತ ತಿಳಿಸಿದ್ರು. ಅದನ್ನು ಮುಗಿಸಿ ಸುಮಾರು ಯಾಕೋಬನ ಪತ್ರಿಕೆ 11 ಭಾಗಗಳಾಗಿ ಇಲ್ಲ 11 ವಾರದಿಂದ ನಿಮ್ಮ ಮಧ್ಯದಲ್ಲಿ ಮಾತಾಡ್ಲಿಕ್ಕೆ ಆಗ್ತಾ ಇದೆ. ಯೇಸು ಕ್ರಿಸ್ತನ ದೈವತ್ವವನ್ನು ನಾವು ಸ್ವಲ್ಪವಾಗಿ ಮುಗಿಸಿದ್ದೇವೆ. ಈಗ ಯಾಕೋಬನು ಬರೆದಂತ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 19ನೇ ವಚನದಿಂದ ನಾವು ವಾಕ್ಯವನ್ನು ಓದಿಕೊಳ್ಳೋಣ. 19ನೇ ವಚನ, 20, 22 3 ವಚನಗಳನ್ನು ನಾನು ಓದ್ತಾ ಇದ್ದೆ. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ, ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ. ಮನುಷ್ಯನ ಕೋಪವು ದೇವರಿಗೆ ಮೆಚ್ಚುಗೆಯಾಗಿರುವ ನೀತಿಗೆ ಅನುಕೂಲವಾಗುವುದಿಲ್ಲ. ಆದ ಕಾರಣ ಎಲ್ಲಾ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡಗೊಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಮರ್ಥವುಳ್ಳದ್ದಾಗಿದೆ. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಅನುಗ್ರಹಿಸಿಕೊಳ್ಳಿ. ಪ್ರೇರೆ, ಯಾಕೋಬನು ಚದರಿಸಲ್ಪಟ್ಟಂತ ವಿಶ್ವಾಸಿಗಳಿಗೆ ಈ ಪತ್ರಿಕೆಯನ್ನು ಬರೆದಿದ್ದಾನೆ. ಯಾಕೆ ಅವರು ಚದರಿಸಲ್ಪಟ್ಟರು ಅಂದ್ರೆ, ನಂಬಿಕೆ ವಿಷಯದಲ್ಲಿ ಅವರಿಗೆ ಭಯಂಕರವಾದ ಶೋಧನೆಗಳು ಬಂದಾಗ, ನಂಬಿಕೆ ವಿಷಯದಲ್ಲಿ ಅನೇಕ ಕಷ್ಟಗಳು ಬಂದಾಗ ಅವರು ಅನ್ಯ ದೇಶಗಳಲ್ಲಿ ಚದರಿಸಲ್ಪಟ್ಟರು. ಆ ರೀತಿಯಾಗಿ ಚದರಿಸಲ್ಪಟ್ಟಂತ ವಿಶ್ವಾಸಿಗಳು ಸ್ಥಿರವಾಗಿ ನಂಬಿಕೆಯಲ್ಲಿ ನಿಲ್ಲಬೇಕು ಅಂತ ಹೇಳಿ ಆ ನಿಜವಾದಂತ ನಂಬಿಕೆಗೆ ಆಗುವಂತ ಪರಿಶೋಧನೆ, ಅದಕ್ಕೆ ಪರಿಷ್ಕಾರವನ್ನು ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರೆದಿದ್ದಾನೆ. 1ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಂಥದ್ದು ನಿಜವಾದಂತ ನಂಬಿಕೆ ಅನುಭವಿಸುವಂತ ಪರೀಕ್ಷೆಗಳು, ಮತ್ತು ಅದರಲ್ಲಿ ಯಾವ ರೀತಿಯಾಗಿ ನೀವು ಜಯಿಸಬೇಕು, ಯಾವ ರೀತಿಯಾಗಿ ನೀವು ಆ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು ಅಂತೇಳಿ ಯಾಕೋಬನು 1ನೇ ಅಧ್ಯಾಯದಲ್ಲಿ ತಿಳಿಸ್ತಾನೆ. 1ನೇ ಅಧ್ಯಾಯದಲ್ಲಿ ನಿಜವಾದಂತ ನಂಬಿಕೆಯ ಒಂದು ಗುರುತುಗಳು ಇಲ್ಲ ನಿಜವಾದಂತ ನಂಬಿಕೆಯನ್ನು ಕಾಪಾಡಿಕೊಳ್ಳುವಂತ ಒಂದು ರೀತಿಯನ್ನು ಯಾಕೋಬನು ಇಲ್ಲಿ ತಿಳಿಸಿದ್ದಾನೆ. ನಾವು 1ನೇ ವಚನದಿಂದ ನಾವು ಸುಮಾರು 18 ವಚನಗಳವರೆಗೂ ನಾವು ಆಲೋಚನೆ ಮಾಡುತ್ತಾ ಬಂದಿದ್ದೇವೆ. ಆದರೆ ಆ ಕಳೆದ ವಾರದಲ್ಲಿ 19ನೇ ವಚನದಿಂದ 27ನೇ ವಚನದವರೆಗೂ ನಾವು ಓದಿಕೊಂಡು ಆ ಪರಿಚಯ ಮಾತುಗಳಾಗಿ ದೇವರ ವಾಕ್ಯದ ಒಂದು ಶಕ್ತಿ, ಅದರ ಬಗ್ಗೆ ನಾವು ಆಲೋಚನೆ ಮಾಡಿದ್ದೇವೆ. ಇವತ್ತು ಅದರ ವಿವರಣೆ, ಯಾಕೋಬನು ತಿಳಿಸಿರುವಂತ ವಿವರಣೆ ಬಗ್ಗೆ ನಾವು ಆಲೋಚನೆ ಮಾಡ್ಲಿಕ್ಕೆ ಹೋಗೋಣ. ಅದಕ್ಕಾಗಿ ನಾನು ಆ 19ನೇ ವಚನದಿಂದ 27ನೇ ವಚನದವರೆಗೂ ನಾವು ಗಮನಿಸಿರುವಂತ ಏನಂತಂದ್ರೆ, ನಿಜವಾದಂತ ನಂಬಿಕೆ ಶ್ರಮೆಗಳಲ್ಲಿ ದೇವರ ವಾಕ್ಯವನ್ನು ಅಂಗೀಕರಿಸಿಕೊಳ್ಳುತ್ತದೆ ಅಂತೇಳಿ ಗಮನಿಸ್ತೇವೆ. ಇದು ಮುಖ್ಯ ವಿಷಯ. ಎಲ್ಲ ವಚನಗಳು ನಾವು ಅರ್ಥ ಮಾಡಿಕೊಳ್ಳುವಾಗ ನಿಜವಾದಂತ ನಂಬಿಕೆ ಶ್ರಮೆಗಳ ಮಧ್ಯದಲ್ಲಿ ಇಲ್ಲ ಸಂಕಟಗಳ ಮಧ್ಯದಲ್ಲಿ ಶೋಧನೆಗಳ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಅಂಗೀಕರಿಸಿಕೊಳ್ಳುತ್ತದೆ ಅಂತೇಳಿ ದೇವರ ವಾಕ್ಯದ ಒಂದು ಪ್ರಾಮುಖ್ಯತೆ ಇಲ್ಲ ದೇವರ ವಾಕ್ಯದ ಒಂದು ಶ್ರೇಷ್ಠತೆ ಯಾಕೋಬನು ಈ ಭಾಗದಲ್ಲಿ ವಿವರಿಸಿದ್ದಾನೆ. ನಾವು 2ನೇ ವಚನದಿಂದ ಅನೇಕ ಪರಿಷ್ಕಾರಗಳು ನಾವು ನೋಡ್ತಾ ಬಂದಿದ್ದೇವೆ. ಶ್ರಮೆಗಳ ಮಧ್ಯದಲ್ಲಿ ಯಾವ ರೀತಿಯಾಗಿ ನಿಲ್ಲಬೇಕು ಅಂತೇಳಿ ಅನೇಕ ಪರಿಷ್ಕಾರಗಳನ್ನು ನಾವು ಆಲೋಚನೆ ಮಾಡಿದ್ದೇವೆ. ಆದ್ರೆ ಇಲ್ಲಿ ಈ ವಾಕ್ಯ ಭಾಗದಲ್ಲಿ ಯಾಕೋಬನು ಕೊಟ್ಟಂತ ಒಂದು ಪರಿಷ್ಕಾರ, ಶ್ರಮೆ ಶೋಧನೆ ಸಂಕಟಗಳು ಬರುವಾಗ ಯಾಕೋಬನು ಕೊಟ್ಟಂತ ಒಂದು ಪರಿಷ್ಕಾರ ಏನಂತಂದ್ರೆ, ಅದು ದೇವರ ವಾಕ್ಯದ ಕಡೆಗೆ ಬನ್ನಿ, ವಾಕ್ಯವನ್ನು ಧ್ಯಾನಿಸಿ, ವಾಕ್ಯವನ್ನು ಓದಿ, ವಾಕ್ಯದ ಪ್ರಕಾರ ನಡೀಗಿರಿ, ಅದೇ ನಿಮಗೆ ಪರಿಷ್ಕಾರವಂತೇಳಿ ವಾಕ್ಯದ ಒಂದು ಪರಿಷ್ಕಾರವನ್ನು ಯಾಕೋಬನು ಈ ಭಾಗದಲ್ಲಿ ತಿಳಿಸಿದ್ದಾನೆ. ಪ್ರೇರೆ, ನಾನು ಕಳೆದ ವಾರದಲ್ಲಿ ಹೇಳಿದ್ದೆ, ಮನುಷ್ಯನ ಸಹಜ ಗುಣ ಏನಂತಂದ್ರೆ, ಶ್ರಮೆಗಳಲ್ಲಿ ಶೋಧನೆಗಳಲ್ಲಿ ಪರಿಷ್ಕಾರಕ್ಕಾಗಿ ಅನೇಕ ಪ್ರಯತ್ನಗಳನ್ನು ಮಾಡುವಂಥದ್ದು ಮನುಷ್ಯನ ಸಹಜ ಗುಣ. ಆದರೆ ನಮ್ಮ ಪ್ರಯತ್ನಗಳಿಂದ ಒಂದೊಂದು ಸಾಲಿ ನಮಗೆ ಕಷ್ಟವಾಗಬಹುದು, ಇಲ್ಲ ಸಮಸ್ಯೆಗಳು ಸ್ವಲ್ಪವಾಗಿ ಪರಿಷ್ಕಾರ ಆಗಬಹುದು. ಆದರೆ ನಿಜವಾದಂತ ಪರಿಷ್ಕಾರ ನಮ್ಮ ಪ್ರಯತ್ನಗಳಿಂದ ನಮಗೆ ಸಿಗುವುದಿಲ್ಲ. ಅದಕ್ಕಾಗಿ ಯಾಕೋಬ ತಿಳಿಸುವಂಥದ್ದು, ಚದರಿಸಲ್ಪಟ್ಟಂತ ವಿಶ್ವಾಸಿಗಳಿಗೆ ನೀವು ಶ್ರಮೆಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇದ್ದೀರಿ, ನೀವು ಅದರಲ್ಲಿ ಸ್ಥಿರವಾಗಿ ನಿಲ್ಲಬೇಕಾದರೆ
ನಿಮಗೆ ಒಂದೇ ಒಂದು ಪರಿಷ್ಕಾರ, ಅದು ದೇವರ ವಾಕ್ಯದ ಕಡೆಗೆ ನೀವು ಬರಬೇಕು ಅಂತ. ಅದಕ್ಕಾಗಿ ಕಳೆದ ವಾರದಲ್ಲಿ ಆ ವಿಷಯಗಳನ್ನು ಸ್ವಲ್ಪವಾಗಿ ಆಲೋಚನೆ ಮಾಡಿದ್ದೇವೆ. ಮತ್ತು ಮೋಸ ಹೋಗುವಂತ ಒಂದು ಪರಿಸ್ಥಿತಿ ಇದೆ. ನಾವು ಬಲ್ಲವರಾಗಿರ್ಬೇಕು. ನಾವು ತಿಳಿಯದೇ ಇದ್ದರೆ, ನಾವು ಮೂರ್ಖರಾಗಿದ್ದರೆ ನಾವು ಮೋಸ ಹೋಗ್ತೇವೆ. ಸೈತಾನನು ಮೋಸಪಡಿಸ್ತಾನೆ, ಗಮನಿಸಿದ್ದೇವೆ. ನಮ್ಮನ್ನು ನಾವೇ ಮೋಸಪಡಿಸ್ಕೊಳ್ತೇವೆ, ಅದನ್ನು ಗಮನಿಸಿದ್ದೇವೆ. ಮೂರನೇದಾಗಿ ಇತರರು ಕೂಡ ನಮ್ಮನ್ನು ಮೋಸಪಡಿಸ್ತಾರೆ. ಯಾವಾಗ ನಾವು ಏನು ಗೊತ್ತಿಲ್ಲದವರಾಗಿದ್ದಾಗ, ನಾವು ಮೂರ್ಖರಾಗಿದ್ದಾಗ ನಾವು ಮೋಸ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ನೀವು ಬಲ್ಲವರು. 19 ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು. ಯಾವುದನ್ನು ಬಲ್ಲಿದ್ದೇವೆ? ಸೈತಾನನ ತಂತ್ರಗಳನ್ನು ಮತ್ತು ದೇವರ ಒಂದು ಶಕ್ತಿ, ದೇವರ ಒಂದು ಪ್ರಭಾವವನ್ನು ನಾವು ಬಲ್ಲವರಾದದ್ರಿಂದ ನಾವು ಮೋಸ ಹೋಗಬಾರದು. ಮತ್ತು ನಮ್ಮನ್ನು ನಾವು ಹೇಗೆ ಮೋಸಪಡಿಸ್ಕೊಳ್ತೇವೆ? ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರವಾಗಿ ನಡೆಯದೇ ಇದ್ದರೆ ಏನಾಗ್ತೇವೆ? ನಮ್ಮನ್ನು ನಾವೇ ಮೋಸಪಡಿಸ್ಕೊಳ್ತೇವೆ. ಅದಕ್ಕಾಗಿ ಬರೀ ಕೇಳುವಂತವರು ನಾವಾಗಿದ್ದರೆ ನಮ್ಮನ್ನು ನಾವೇ ಮೋಸಪಡಿಸ್ಕೊಳ್ತೇವೆ. ಮತ್ತು ನಮ್ಮ ಬಾಯಿಗೆ ಒಂದು ಕಡಿವಾಣವನ್ನು ಹಾಕದಿದ್ದರೆ, ಬಾಯಿಯನ್ನು ಹತೋಟಿನಲ್ಲಿ ಇಟ್ಟುಕೊಳ್ಳದಿದ್ದರೆ ನಮ್ಮ ಹೃದಯವನ್ನು ಕೂಡ ನಾವು ಮೋಸಪಡಿಸಿಕೊಳ್ಳುತ್ತೇವೆ ಅಂತೇಳಿ ನಾವು ಕಳೆದ ವಾರದಲ್ಲಿ ಗಮನಿಸಿದ್ದೇವೆ. ಆಮೇಲೆ ಯಾರು ಧನ್ಯರಂತ ನಾವು ನೋಡಿದ್ದೇವೆ. ಯಾರು ಧನ್ಯರಂದ್ರೆ ಆ ದೇವರ ವಾಕ್ಯದ ಪ್ರಕಾರ ನಡೆಯುವಂತವನು. 25ನೇ ವಚನದಲ್ಲಿ ಆ ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ ಅದರ ಪ್ರಕಾರವಾಗಿ ನಡೆಯುವವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವ. ಯಾರು ಧನ್ಯರು? ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರವಾಗಿ ನಡೆಯುವಂತವನು. ಇಲ್ಲ, ದೇವರ ವಾಕ್ಯವನ್ನು ತನ್ನ ಪ್ರವರ್ತನೆಯಲ್ಲಿ ತೋರ್ಪಡಿಸುವಂತವನು ಧನ್ಯನು ಅಂತ ನೋಡಿದ್ದೇವೆ. 12ನೇ ವಚನದಲ್ಲಿ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು ಅಂತೇಳಿ ಗಮನಿಸಿದ್ದೇವೆ. ಈ ಎಲ್ಲ ವಿಷಯಗಳನ್ನು ಕಳೆದ ವಾರದಲ್ಲಿ ನಾವು ಗಮನಿಸಿದ್ದೇವೆ. ಮತ್ತು ಇನ್ನೊಂದು ಕಡೆ ವಿಷಯ ಅಂತಂದ್ರೆ ವಾಕ್ಯದ ಒಂದು ಶ್ರೇಷ್ಠತೆ, ಆ ಮೌಲ್ಯತೆ ಬಗ್ಗೆ ಯಾಕೋಬನು ತಿಳಿಸಿದ್ದಾನೆ. ಆ ವಾಕ್ಯ ಎಲ್ಲಿಂದ ಬಂದದ್ದು? ಅದು ಪರಸಂಬಂಧವಾದದ್ದು, ಮೇಲಿನಿಂದ ಬಂದಂತ ವಾಕ್ಯ. ಪರಸಂಬಂಧ ಅಂತ ವಾಕ್ಯ, ಅದು ಪರಿಶುದ್ಧ ಅಂತ ವಾಕ್ಯ. ಆ ವಾಕ್ಯವು ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ್ ಅಂತೇಳಿ ನಾವು ಗಮನಿಸಿದ್ದೇವೆ. ಅದು ಎಲ್ಲಿ ಇರ್ಲಿಕ್ಕೆ ಬಂದಿದೆ? ನಮ್ಮ ಮನಸ್ಸಿನೊಳಗೆ ಬೇರೂರುವುದಕ್ಕಾಗಿ ಅದು ಬಂದಿದೆ. ಅದಕ್ಕಾಗಿ ಅದು ಯಾವ ವಾಕ್ಯ? ಶಕ್ತಿ ಉಳ್ಳಂತ ವಾಕ್ಯ, ನಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳಂತ ವಾಕ್ಯ ಅಂತೇಳಿ ನಾವು ಕಳೆದ ವಾರದಲ್ಲಿ ಗಮನಿಸಿದ್ದೇವೆ. ಆಮೇಲೆ ಕಡೆ ವಿಷಯ ನಾವು ಗಮನಿಸಿದ್ದು 19ನೇ ವಚನದಿಂದ 27ನೇ ವಚನದವರೆಗೂ ಯಾಕೋಬನು ಪ್ರಾಮುಖ್ಯವಾಗಿ 3 ಸತ್ಯಗಳನ್ನು ತಿಳಿಸಿದ್ದಾನೆ. 19ನೇ ವಚನದಿಂದ 27ನೇ ವಚನದವರೆಗೂ ಯಾಕೋಬನು 3 ಪ್ರಾಮುಖ್ಯವಾದ ಸತ್ಯಗಳನ್ನು ತಿಳಿಸಿದ್ದಾನೆ ಅಂತೇಳಿ ನಾನು ಕಳೆದ ವಾರದಲ್ಲಿ ಹೇಳಿದೆ. ಅದರಲ್ಲಿ ಮೊದಲನೇ ವಿಷಯ ಏನಂತಂದ್ರೆ, ನಾವು ವಾಕ್ಯವನ್ನು, ಈ ಶ್ರೇಷ್ಠವಾದಂತ ವಾಕ್ಯವನ್ನು ಯಾಕೆ ಅಂಗೀಕರಿಸಿಕೊಳ್ಳಬೇಕು, ಯಾವ ರೀತಿಯಾಗಿ ಅಂಗೀಕರಿಸಿಕೊಳ್ಳಬೇಕಂತೇಳಿ 19ನೇ ವಚನದಿಂದ 21ನೇ ವಚನವರೆಗೂ ಯಾಕೋಬನು ತಿಳಿಸಿದ್ದಾನೆ. ಈ ಶ್ರೇಷ್ಠವಾದ ವಾಕ್ಯವನ್ನು ಯಾಕೆ ಅಂಗೀಕರಿಸಿಕೊಳ್ಳಬೇಕು, ಯಾವ ರೀತಿಯಾಗಿ ಅಂಗೀಕರಿಸಿಕೊಳ್ಳಬೇಕಂತೇಳಿ ಅದರ ವಿವರಣೆ ಯಾಕೋಬನು ತಿಳಿಸಿದ್ದಾನೆ. ಒಂದು ವಿಷಯ, ಅದರ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. ಎರಡನೇ ವಿಷಯ, 21ನೇ ವಚನದಿಂದ 25ನೇ ವಚನವರೆಗೂ ಆ ವಾಕ್ಯವನ್ನು ನೀವು ಅನುಭವಿಸಿರಿ. ಈ ಶ್ರೇಷ್ಠವಾದಂತ ವಾಕ್ಯವನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿರಿ, ನಿಮ್ಮ ಅನುಭವಕ್ಕೆ ಅದನ್ನು ತಂದುಕೊಳ್ಳ್ರಿ ಅಂತೇಳಿ ಎರಡನೇ ವಿಷಯವನ್ನು ಯಾಕೋಬನು ತಿಳಿಸಿದ್ದಾನೆ. 21ರಿಂದ 25ರವರೆಗೂ ವಾಕ್ಯವನ್ನು ಅನುಭವಿಸಿರಿ, ಇಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರಿ ಅಂತೇಳಿ. ಆಮೇಲೆ ಮೂರನೇದಾಗಿ 26ನೇ ವಚನದಿಂದ 27ನೇ ವಚನದವರೆಗೂ ಆ ವಾಕ್ಯವನ್ನು ಬರೀ ಅನುಸರಿಸುವುದೇ ಅಲ್ಲದೆ ಮತ್ತೊಬ್ಬರಿಗೆ ನೀವು ಹಂಚಿಕೊಡಿರಿ, ನಿಮ್ಮ ಜೀವನದಿಂದ ವಾಕ್ಯವನ್ನು ಹಂಚಿಕೊಡಿರಿ ಅಂತೇಳಿ ಆ ವಚನ ಭಾಗಗಳಲ್ಲಿ ಈ ವಿಷಯಗಳನ್ನು ನಮ್ಮ ಮುಂದಿರುವಂತ ಸಮಯದಲ್ಲಿ ಸ್ವಲ್ಪವಾಗಿ ನಾವು ಆಲೋಚನೆ ಮಾಡಿ ಕೂಟವನ್ನು ನಾವು ಮುಗಿಸ್ಕೊಳ್ತೇವೆ. ಮೊದಲನೇ ವಿಷಯ, ನಮ್ಮ ಕೈಗೆ ಕೊಡಲ್ಪಟ್ಟಂತ ವಾಕ್ಯ ಅದು ಶ್ರೇಷ್ಠವಂತ ವಾಕ್ಯ, ಅದು ಜೀವವುಳ್ಳಂತ ವಾಕ್ಯ, ಅದು ಪರಸಮಾನವಂತ ವಾಕ್ಯ, ಅದು ಪರಲೋಕದಿಂದ ಇಳಿದು ಬಂದಿರುವಂತ ವಾಕ್ಯ. ಆದ್ರೆ ಈ ವಾಕ್ಯವನ್ನು ನಾವು ಯಾವ ರೀತಿಯಾಗಿ ಅಂಗೀಕರಿಸಿಕೊಳ್ಳಬೇಕು ಅನ್ನುವಂಥದ್ದು ನಾವು ಯಾಕೋಬನ ಪತ್ರಿಕೆಯಲ್ಲಿ ನಾವು ಗಮನಿಸ್ತೇವೆ. ಮೇನ್ ಉದ್ದೇಶವೇನು? ಶ್ರಮೆಗಳ ಮಧ್ಯದಲ್ಲಿ ನಾವು ಸೋತು ಹೋಗದೆ ಸ್ಥಿರವಾಗಿ ನಿಲ್ಲಬೇಕಂದ್ರೆ ವಾಕ್ಯವೇ ಪರಿಷ್ಕಾರ ಅಂತೇಳಿ ನಾವು ಗಮನಿಸ್ತೇವೆ. ಈ ಎಲ್ಲಾ ವಚನಗಳಲ್ಲಿ ನಾವು ಭಾಗವಾಗಿ ಅದನ್ನು ವಿಭಾಗಿಸಿಕೊಂಡು ಆಲೋಚನೆ ಮಾಡುವಾಗ ಮೊದಲು ಆ ವಾಕ್ಯವನ್ನು ಯಾಕೆ ಅಂಗೀಕರಿಸಿಕೊಳ್ಳಬೇಕು, ಯಾವ ರೀತಿಯಾಗಿ ನಾವು ಅಂಗೀಕರಿಸಿಕೊಳ್ಳಬೇಕಂತೇಳಿ
ಯಾಕೋಬನು ಇಲ್ಲಿ ವಿವರಿಸಿದ್ದಾನೆ. ನೋಡ್ರಿ, ನಾವು ರಕ್ಷಿಸಲ್ಪಟ್ಟಿದ್ದು ದೇವರ ವಾಕ್ಯದಿಂದಲೇ. ದೇವರ ವಾಕ್ಯ ಇಲ್ಲದೆ ಯಾರು ಕೂಡ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ನಾವು ಹೊಸದಾಗಿ ಹುಟ್ಟಿರುವಂತದ್ದು ದೇವರ ವಾಕ್ಯದಿಂದಲೇ. ಅದನ್ನು 18ನೇ ವಚನದಲ್ಲಿ ಯಾಕೋಬನು ತಿಳಿಸಿದ್ದಾನೆ. ನಮ್ಮ ರಕ್ಷಣೆಗೆ ಕಾರಣವಾಗಿರುವಂತ ವಾಕ್ಯ ನೋಡಿ, 18ನೇ ವಚನದಲ್ಲಿ ಆತನು ತನ್ನ ಸುಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು. ನೋಡಿದ್ರ, ತನ್ನ ಸುಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ. ಇವತ್ತು ನಾವು ಹೊಸದಾಗಿ ಹುಟ್ಟಿದ್ದೇವೆ, ನಾವು ರಕ್ಷಿಸಲ್ಪಟ್ಟಿದ್ದೇವೆ, ನಾವು ದೇವರ ಮಕ್ಕಳಾಗಿದ್ದೇವೆ ಅನ್ಲಿಕ್ಕೆ ಒಂದೇ ಒಂದು ಕಾರಣ, ದೇವರ ವಾಕ್ಯ. ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಸುವಾರ್ಥ ವಾಕ್ಯದಿಂದಲೇ ನಾವು ರಕ್ಷಿಸಲ್ಪಟ್ಟಿದ್ವಿ. ಆದ ಕಾರಣ ಆ ವಾಕ್ಯವನ್ನು ಅಂಗೀಕರಿಸಿದ್ದರಿಂದ, ಆ ವಾಕ್ಯವನ್ನು ನಾವು ಹೃದಯಕ್ಕೆ ಸೇರಿಸಿಕೊಂಡಿದ್ದರಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಆದ ಕಾರಣ 21ನೇ ವಚನ ನೋಡಿ, ಆದ ಕಾರಣ ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು ತೆಗೆದು ಹಾಕಿ. ನಾವು ಹೊಸದಾಗಿ ರಕ್ಷಿಸಲ್ಪಟ್ಟಿದ್ದೇವೆ, ರಕ್ಷಣೆ ಅನುಭವಕ್ಕೆ ಬಂದಿದ್ದೇವೆ. ಅದಕ್ಕೆ ಕಾರಣವು ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯ, ನಮ್ಮ ಬಲ ಅಲ್ಲ, ಇಲ್ಲ ನಮ್ಮ ದಾನ ಧರ್ಮಗಳು, ನಮ್ಮ ಒಳ್ಳೆ ಕಾರ್ಯಗಳಲ್ಲ. ದೇವರ ವಾಕ್ಯದಿಂದಲೇ, ಸುವಾರ್ಥದಿಂದಲೇ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಆದ ಕಾರಣ ಏನು ಮಾಡಬೇಕಂತೆ? ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ. ಅಂದ್ರೆ ರಕ್ಷಣೆಯಲ್ಲಿ ನಾವು ಬೆಳೀಲಿಕ್ಕೆ ದೇವರ ವಾಕ್ಯ ನಮಗೆಷ್ಟೋ ಸಹಾಯ ಮಾಡುವಂಥದ್ದು ಆಗಿದೆ. ನಾವು ಬೆಳೆಯುವುದಕ್ಕೋಸ್ಕರ, ನಾವು ರಕ್ಷಿಸಲಿಕ್ಕೂ ದೇವರ ವಾಕ್ಯವೇ ಪ್ರಾಮುಖ್ಯ, ಮತ್ತು ನಾವು ಅದರಲ್ಲಿ ಬೆಳೀಲಿಕ್ಕೆ ದೇವರ ವಾಕ್ಯವೇ ನಮಗೆ ಪ್ರಮುಖವಾದಂಥದ್ದು ಆಗಿದೆ. ಅದಕ್ಕಾಗಿ ಇಲ್ಲಿ ಯಾಕೋಬನು ತಿಳಿಸುವಂತ ಮಾತು, ನಾವು 19ನೇ ವಚನವನ್ನು ನಾವು ಗಮನಿಸುವಾಗ, ಇಷ್ಟು ಶ್ರೇಷ್ಠವಾದಂತ ವಾಕ್ಯವನ್ನು ನೀವು ವಿಧೇಯತ್ವದೊಂದಿಗೆ ಅಂಗೀಕರಿಸಿರಿ. ವಿಧೇಯತ್ವವಿಲ್ಲದೆ ಅಂಗೀಕರಿಸಿಕೊಳ್ಳಿಕ್ ಆಗುವುದಿಲ್ಲ. ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಂಡು ಅದಕ್ಕೆ ವಿಧೇಯತನ್ನು ತೋರಿಸದಿದ್ರೆ ನಾವು ಅಂಗೀಕರಿಸಿಕೊಂಡಿದ್ದೇವೆ ಅನ್ಲಿಕ್ಕೆ ಆಧಾರವಿರುವುದಿಲ್ಲ. ಅದಕ್ಕಾಗಿ ದೇವರ ವಾಕ್ಯವನ್ನು ಯಾವ ರೀತಿಯಾಗಿ ಅಂಗೀಕರಿಸಿಕೊಳ್ಳಬೇಕು? ಇಷ್ಟು ಶ್ರೇಷ್ಠವಾದಂತ ವಾಕ್ಯ, ನಮ್ಮ ರಕ್ಷಣೆಗೆ ಕಾರಣವಾದಂತ ವಾಕ್ಯ, ನಮ್ಮ ಬೆಳವಣಿಗೆಗೆ ಆಧಾರವಾಗಿರುವಂತ ವಾಕ್ಯವನ್ನು ಯಾವ ರೀತಿಯಾಗಿ ಅಂಗೀಕರಿಸಿಕೊಳ್ಳಬೇಕಂತೆ? ಮೊದಲ ವಿಷಯ, ವಿಧೇಯತ್ವದಿಂದ ಅದನ್ನು ಅಂಗೀಕರಿಸಿರಿ. ಯಾಕೆ? ಅದು ನಮ್ಮ ರಕ್ಷಣೆಗೆ ಕಾರಣವಾಗಿದೆ, ನಮ್ಮ ಬೆಳವಣಿಗೆಗೆ ಕಾರಣವಾಗಿದೆ. ಅದಕ್ಕಾಗಿ ಅವಿಧೇಯತ್ವದಿಂದಲ್ಲ, ವಿಧೇಯತ್ವದಿಂದ ನೀವು ಅದನ್ನು ಅಂಗೀಕರಿಸಿರಿ ಅಂತೇಳಿ ವಾಕ್ಯ ಭಾಗದಲ್ಲಿ ಗಮನಿಸಿ. ವಿಧೇಯತ್ವ ಅಂದ್ರೆ ಏನು? ಮೊದಲು ಮಾತಾಡದೆ, ದೇವರ ವಾಕ್ಯವನ್ನು ಕ್ರಾಸ್ ಕ್ವಶನ್ ಮಾಡದೆ, ಬದಲು ಮಾತಾಡದೆ ಇದ್ದ ವಾಕ್ಯವನ್ನು ಇದ್ದ ಹಾಗೆ ಅಂಗೀಕರಿಸಿಕೊಳ್ಳುವಂಥದ್ದು ವಿಧೇಯತ್ವ. ಬದಲು ಮಾತಾಡುವಂಥದ್ದು ವಿಧೇಯತ್ವವಲ್ಲ. ಪದೇ ಪದೇ ನಾವು ನೋಡ್ತೀವಲ್ಲ, ಮಾತಾಡುವುದರಲ್ಲಿ ನಾವು ತೀವ್ರವಾಗಿರಬಾರ್ದು. ನಾವು ಅದಕ್ಕೆ ಸರೆಂಡರ್ ಆಗ್ಬೇಕು. ದೇವರ ವಾಕ್ಯ ನಮಗೆ ಕಿವಿಗೆ ಬಿದ್ದಾಗ ಆ ವಾಕ್ಯಕ್ಕೆ ನಾವು ಸರೆಂಡರ್, ನಾವು ಅದಕ್ಕೆ ವಿಧೇಯತೆ ತೋರಿಸ್ಬೇಕು. ಅದಕ್ಕಾಗಿ ವಿಧೇಯತ್ವದಿಂದ ದೇವರ ವಾಕ್ಯವನ್ನು ಅಂಗೀಕರಿಸಿರಿ. ವಿಧೇಯತ್ವ ಅಂದ್ರೆ ಬದಲು ಮಾತಾಡದೆ ಇದ್ದ ಸತ್ಯವನ್ನು ಇದ್ದ ಹಾಗೆ ಅಂಗೀಕರಿಸಿಕೊಳ್ರಿ. ಅಂದ್ರೆ ಕ್ರಾಸ್ ಕ್ವಶನ್ ಮಾಡಬೇಡ್ರಿ ಅಂತ ಹೇಳಿ ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಬ್ರದರ್ ಕೆಲವರು ಓಕೆ, ಥ್ಯಾಂಕ್ ಯು ಬ್ರದರ್. ಅದಕ್ಕಾಗಿ ವಿಧೇಯತ್ವದಿಂದ ನಾವು ಅದನ್ನು ಅಂಗೀಕರಿಸಿಕೊಳ್ಳಬೇಕು. ವಿಧೇಯತ್ವ ಅಂದ್ರೆ ಬದಲು ಮಾತಾಡದೆ ಇದ್ದ ವಾಕ್ಯವನ್ನು ಇದ್ದ ಹಾಗೆ ಅಂಗೀಕರಿಸಿಕೊಳ್ಳಬೇಕು. ಇನ್ನೊಂದು, ಆ ಭಾವೋದ್ರೇಕದಿಂದ ಅಂಗೀಕರಿಸಿಕೊಳ್ಳಬಾರದು. ಕೆಲವೊಂದು ಸಭೆಗಳು ಹೋದಾಗ ತುಂಬಾ ಭಾವೋದ್ರೇಕದಿಂದ ಅವರ ಆ ಸಮಯದಲ್ಲಿ ತುಂಬಾ ಶಾರೀರಿಕವಂತ ಒಂದು ಎಮೋಷನಲ್ ಆಗಿರ್ತಾರೆ. ಆ ರೀತಿಯಾಗಿ ದೇವರ ವಾಕ್ಯವನ್ನು ಅಂಗೀಕರಿಸಿಕೊಳ್ಳಬಾರದು. ಶಾರೀರಿಕವಾದಂತ ಭಾವೋದ್ರೇಕದಿಂದ ಅಂಗೀಕರಿಸಿಕೊಂಡ್ರೆ ಅದು ಸ್ವಲ್ಪ ಸಮಯ ಮಾತ್ರ, ಆ ದೇವರ ಆಲಯದಲ್ಲಿ ಇದ್ದಷ್ಟು ಸಮಯ ಮಾತ್ರ ಅದಿರ್ತದೆ. ಹೊರಗೆ ಬಂದಾಗ ಶರೀರ ವಿಷಯದಲ್ಲಿ ಸೋತು ಹೋಗ್ತದೆ. ಅದಕ್ಕಾಗಿ ಭಾವೋದ್ರೇಕದಿಂದ ನಾವು ಅಂಗೀಕರಿಸಿಕೊಳ್ಳಬಾರದು. ಅನೇಕ ಜನರಿಗೆ ಈ ಶಾರೀರಿಕವಂತ ಎಮೋಷನಲ್, ಅಲ್ಲಿದ್ದಂತ ಮ್ಯೂಸಿಕ್ ಅನ್ನು ನೋಡಿ, ಅಲ್ಲಿ ಆ ಪಾಸ್ಟರ್ ಇಲ್ಲ ಸೇವಕರಂತ ಮಾತುಗಳು ನೋಡಿ ತಮ್ಮ ಶರೀರದಲ್ಲಿ ಎಮೋಷನ್ಗೆ ಗುರಿಯಾಗಿ, ಭಾವೋದ್ರೇಕತೆಗೆ ಗುರಿಯಾಗಿ ಆ ಸಮಯಕ್ಕೆ ಅಂಗೀಕರಿಸಿಕೊಳ್ತಾರೆ. ಆದ್ರೆ ಅದು ಸ್ವಲ್ಪ ಕಾಲ ಮಾತ್ರ. ಆ ರೀತಿಯಾಗಿ ನಾವು ದೇವರ ವಾಕ್ಯವನ್ನು ಅಂಗೀಕರಿಸಿಕೊಳ್ಳಬಾರದು.
ಮತ್ತು ನಾವು ಮೋಸ ಹೋಗದ ಹಾಗೆ ನಾವು ಜೀವಿಸಬೇಕಂದ್ರೆ ದೇವರ ವಾಕ್ಯವನ್ನು ವಿವೇಕತ್ವದಿಂದ ನಾವು ಅಂಗೀಕರಿಸಿಕೊಳ್ಳಬೇಕು. ಯಾವ ರೀತಿಯಾಗಿ ಅಂಗೀಕರಿಸಿಕೊಳ್ಬೇಕು? ವಿಧೇಯತ್ವದಿಂದ ಅಂಗೀಕರಿಸಿಕೊಳ್ಳಬೇಕು. ವಿಧೇಯತ್ವ ಅಂದ್ರೆ ಬದಲು ಮಾತಾಡದೆ ಇದ್ದ ವಾಕ್ಯವನ್ನು ಇದ್ದ ಹಾಗೆ ಸ್ವೀಕಾರ ಮಾಡಿಕೊಳ್ಳುವಂಥದ್ದು. ಎರಡು, ವಿಧೇಯತ್ವ ಅಂದ್ರೆ ಭಾವೋದ್ರೇಕದಿಂದಲ್ಲ, ಶಾರೀರಿಕವಾದಂತ ಎಮೋಷನ್ದಿಂದಲ್ಲ, ದೇವರ ಆತ್ಮನ ನಡೆಸುವಿಕೆಯಿಂದ ನಾವು ಅಂಗೀಕರಿಸಿಕೊಳ್ಳಬೇಕು. ಮೂರನೇದಾಗಿ, ನಾವು ಮೋಸ ಹೋಗದ ಹಾಗೆ ನಾವು ದೇವರ ವಾಕ್ಯವನ್ನು ಅಂಗೀಕರಿಸಿಕೊಳ್ಳಬೇಕಂತೇಳಿ 19ನೇ ವಚನದಲ್ಲಿ ನಾವು ಗಮನಿಸಿ, ವಿಧೇಯತ್ವದಿಂದ ಅಂಗೀಕರಿಸಿಕೊಳ್ಬೇಕು. ಆಮೇಲೆ ಎರಡನೇ ವಿಷಯ ಹೇಳ್ತಾ ಇದ್ದಾನೆ 21ನೇ ವಚನದಲ್ಲಿ, ಯಾಕೆ ನಾವು ಅಂಗೀಕರಿಸಿಕೊಳ್ಳಬೇಕು? ಮೊದಲು ವಿಧೇಯತ್ವದಿಂದ ಅಂಗೀಕರಿಸಿಕೊಳ್ಳಬೇಕು. 21ನೇ ವಚನದಲ್ಲಿ ಯಾಕೆ ನಾವು ಅಂಗೀಕರಿಸಿಕೊಳ್ಳಬೇಕೆಂದ್ರೆ, ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟದ ತೆಗೆದು ಹಾಕಿ. ಅಂದ್ರೆ ಈ ವಚನ ಆಧಾರದೊಂದಿಗೆ ಹೇಳುವಂಥದ್ದು, ನಾವು ಪರಿಶುದ್ಧರಾಗಿ ಜೀವಿಸುವುದಕ್ಕಾಗಿ ದೇವರ ವಾಕ್ಯವನ್ನು ಅಂಗೀಕರಿಸಿಕೊಳ್ಳಬೇಕು. ಮನಸ್ಸಿನಲ್ಲಿ ಯಾವ ಕಪಟವನ್ನು ಇಟ್ಟುಕೊಳ್ಳದೆ, ನೀಚತನವಿಟ್ಟುಕೊಳ್ಳದೆ ಅದನ್ನು ತೆಗೆದು ಹಾಕಿಕೊಳ್ಳುವುದಕ್ಕಾಗಿ ದೇವರ ವಾಕ್ಯ ಏನು ಮಾಡ್ತದೆ? ನಮ್ಮ ಮನಸ್ಸನ್ನು, ನಮ್ಮ ಹೃದಯಗಳನ್ನು ಶುದ್ಧೀಕರಣ ಮಾಡುವಂಥದ್ದು. ಅದಕ್ಕಾಗಿ ನಾವು ಪರಿಶುದ್ಧತೆಗಾಗಿ ದೇವರ ವಾಕ್ಯವನ್ನು ಅಂಗೀಕರಿಸಿಕೊಳ್ಳಬೇಕು. ಮೊದಲು ವಿಧೇಯತ್ವದಿಂದ ದೇವರ ವಾಕ್ಯವನ್ನು ಅಂಗೀಕರಿಸಿಕೊಳ್ಳಬೇಕು. ಎರಡನೇದಾಗಿ, ನಾವು ಪರಿಶುದ್ಧರಾಗಿ ಜೀವಿಸಬೇಕಾದರೆ, ನಾವು ಪ್ರಾಮಾಣಿಕರಾಗಿ ಪರಿಶುದ್ಧರಾಗಿ ಜೀವಿಸಬೇಕಾದರೆ ನಾವು ದೇವರ ವಾಕ್ಯವನ್ನು ಅಂಗೀಕರಿಸಿಕೊಳ್ಳಬೇಕು. ನಮ್ಮ ಪರಿಶುದ್ಧತೆಗಾಗಿ ದೇವರ ವಾಕ್ಯವನ್ನು ಅಂಗೀಕರಿಸಿಕೊಳ್ಳಬೇಕು. ನೋಡ್ರಿ, ಮೊದಲನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಮಾತು ಹೇಳ್ತಾನಲ್ಲ, ಆದ ಕಾರಣ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಅಂದ್ರೆ ಇವೆಲ್ಲವನ್ನು ವಿಸರ್ಜಿಸ್ಬೇಕು. ಎಲ್ಲ ಕೆಟ್ಟತನ, ವಂಚನೆ, ಕಪಟ, ಹೊಟ್ಟೆ ಕಿಚ್ಚು, ಇಲ್ಲಿರುವಂತ ನೀಚತನ, ಇವೆಲ್ಲವನ್ನು ತೆಗೆದು ಹಾಕುವಂಥದ್ದು, ಶುದ್ಧೀಕರಣ ಮಾಡುವಂಥದ್ದು ದೇವರ ವಾಕ್ಯ. ದೇವರ ವಾಕ್ಯದಿಂದಲೇ ನಮ್ಮನ್ನು ನಾವು ಶುದ್ಧೀಕರಣ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಅದಕ್ಕಾಗಿ ಈ ದೇವರ ವಾಕ್ಯವನ್ನು ಯಾಕೆ ನಾವು ಅಂಗೀಕರಿಸಿಕೊಳ್ಳಬೇಕಂದ್ರೆ, ನಾವು ಪರಿಶುದ್ಧರಾಗಿ ಈ ಭೂಲೋಕದಲ್ಲಿ ಜೀವಿಸಬೇಕಂದ್ರೆ ನಮ್ಮ ಪರಿಶುದ್ಧತೆಗಾಗಿ ನಾವು ದೇವರ ವಾಕ್ಯವನ್ನು ಅಂಗೀಕರಿಸಿಕೊಳ್ಳಬೇಕು. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 3ನೇ ವಚನದಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತ ಒಂದು ಮಾತು ಹೇಳ್ತಾನಲ್ಲ, ನಾನು ಹೇಳಿರುವಂತ ವಾಕ್ಯದಿಂದಲೇ ನೀವು ಶುದ್ಧರಾಗಿದ್ದೀರಿ ಅಂತೇಳಿ. 15ನೇ ಅಧ್ಯಾಯ 3ನೇ ವಚನದಲ್ಲಿ, ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನಾವು ಶುದ್ಧರಾಗಿರಲಿಕ್ಕೆ ಕಾರಣ ದೇವರ ವಾಕ್ಯ. ಅದಕ್ಕಾಗಿ ನಮ್ಮ ಪರಿಶುದ್ಧತೆಗಾಗಿ ದೇವರ ವಾಕ್ಯವನ್ನು ನಾವು ಅಂಗೀಕರಿಸಿಕೊಳ್ಳಬೇಕು. ಆತನು ಹೇಳುವಂತ ಮಾತುಗಳನ್ನು ಅಂಗೀಕರಿಸಿಕೊಳ್ಳಿ. ಅದಕ್ಕಾಗಿ ನಮ್ಮಲ್ಲಿರುವಂತ ಸಮಸ್ತವಂತ ಕಲ್ಮಶವನ್ನು ತೊಳೆಯುವಂಥದ್ದು ದೇವರ ವಾಕ್ಯ. ನಮ್ಮಲ್ಲಿ ಇರುವಂತ ಆ ದುಷ್ಟತನವನ್ನು, ಆ ದುರ್ಮಾರ್ಗತ್ವವನ್ನು ತೆಗೆದು ಹಾಕುವಂಥದ್ದು ದೇವರ ವಾಕ್ಯ. ನಮ್ಮನ್ನು ಪರಿಶುದ್ಧ ಪ್ರವರ್ತನೆಯಲ್ಲಿ ನಡೆಸುವಂಥದ್ದು ದೇವರ ವಾಕ್ಯ. ಅದಕ್ಕಾಗಿ ನಮ್ಮ ಪರಿಶುದ್ಧತೆಗಾಗಿ ದೇವರ ವಾಕ್ಯವನ್ನು ನಾವು ಅಂಗೀಕರಿಸಿಕೊಳ್ಳಬೇಕು. ಇಲ್ಲಿ 21ನೇ ವಚನದಲ್ಲಿ, ಆದ ಕಾರಣ ನೀವು ವಿವೇಕತ್ವದಿಂದ ದೇವರ ವಾಕ್ಯವನ್ನು ಅಂಗೀಕರಿಸಿದ್ದೀರಿ, ನೀವು ಹೊಸದಾಗಿ ಹುಟ್ಟಿದ್ದೀರಿ, ಆದ ಕಾರಣ ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು ತೆಗೆದು ಹಾಕಿ. ಇದನ್ನು ತೆಗೆದು ಹಾಕಬೇಕಂದ್ರೆ ದೇವರ ವಾಕ್ಯ ನಮ್ಮಲ್ಲಿರಬೇಕು. ದೇವರ ವಾಕ್ಯ ನಮಗೇನ್ ಮಾಡ್ತದೆ? ಒಳ್ಳೆಯದು ಕೆಟ್ಟದ್ದನ್ನು ನಮಗೆ ವಿವೇಚನ ಶಕ್ತಿಯನ್ನು ಕೊಡುವಂತ. ಅದಕ್ಕಾಗಿ ನಮ್ಮ ಪರಿಶುದ್ಧತೆಗಾಗಿ ನಾವು ದೇವರ ವಾಕ್ಯವನ್ನು ಅನುಸರಿಸುವಂತವ್ರು, ಇಲ್ಲ ಅಂಗೀಕರಿಸುವಂತವರು ನಾವಾಗಿರಬೇಕು. ಇಲ್ಲ ಒಂದು ವಿಷಯ ಹೇಳ್ತೀನಿ ಪ್ರೇರೆ, ನಾವು ಪಾಪವನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಜೀವಿಸುವಾಗ ದೇವರ ವಾಕ್ಯದ ಶಕ್ತಿ ನಮಗೆ ಅರ್ಥವಾಗುವುದಿಲ್ಲ. ಇಲ್ಲ ದೇವರ ವಾಕ್ಯದ ಮಾಧುರ್ಯವು ನಮಗೆ ಅರ್ಥವಾಗುವುದಿಲ್ಲ. ಅದಕ್ಕಾಗಿ ನಾವು ಈ ಪಾಪಗಳನ್ನು ವಿಸರ್ಜಿಸಿ ತೆಗೆದು ಬಿಟ್ಟು ಆ ವಾಕ್ಯವನ್ನು ನಾವು ಅಂಗೀಕರಿಸಿಕೊಳ್ಳುವಾಗ, ಆ ವಾಕ್ಯವನ್ನು ನಾವು ಸ್ವೀಕರಿಸುವಾಗ ಅದರಲ್ಲಂತ ಶಕ್ತಿ, ಸಾಮರ್ಥ್ಯವನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಎರಡನೇದು, ಪರಿಶುದ್ಧತೆಗಾಗಿ ನಾವು ಅದನ್ನು ಅಂಗೀಕರಿಸಿಕೊಳ್ಳಬೇಕು. ಪಾಪದಲ್ಲಿರುವಂತವರಿಗೆ ದೇವರ ವಾಕ್ಯದ ಪರಿಶುದ್ಧತೆ ಅರ್ಥವಾಗುವುದಿಲ್ಲ, ವಾಕ್ಯದ ಶಕ್ತಿ ಅರ್ಥವಾಗುವುದಿಲ್ಲ. ಅದಕ್ಕಾಗಿ ಈ ಪಾಪ
ಪ್ರತ್ಯೇಕವಾಗಿದ್ದು ನಾವು ದೇವರ ವಾಕ್ಯವನ್ನು ಅಂಗೀಕರಿಸಿಕೊಳ್ಳುವಾಗ ಆ ಶಕ್ತಿ ನಮ್ಮಲ್ಲಿ ಕಾರ್ಯ ಮಾಡ್ತದೆ. ಪಾಪ ಇರುವಂತವನಿಗೆ ದೇವರ ವಾಕ್ಯ ಕೆಲಸ ಮಾಡುವುದಿಲ್ಲ ಬರೀ. ಅದಕ್ಕಾಗಿ ನಾವು ಪರಿಶುದ್ಧರಾಗಿ ಜೀವಿಸಬೇಕ. ನಮ್ಮ ಶರೀರಕ್ಕಿರುವಂತ ಕಲ್ಮಶವನ್ನು, ನಮ್ಮಲ್ಲಿರುವಂತಹ ದುಷ್ಟತನವನ್ನು ನಾವು ತೆಗೆದು ಹಾಕಿಕೊಳ್ಳಬೇಕಾದರೆ ನಾವು ದೇವರ ವಾಕ್ಯವನ್ನು ಅಂಗೀಕರಿಸಿಕೊಳ್ಳಬೇಕು. ನೋಡಿ, ಒಂದು ಮಾತು ಓದ್ತೇನೆ. 119ನೇ ಕೀರ್ತನೆ 11ನೇ ಚರಣದಲ್ಲಿ ಒಂದು ಮಾತಿದೆ ನೋಡಿ. 119ನೇ ಕೀರ್ತನೆ 11ನೇ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ಏನ್ ಮಾಡ್ತಾನೆ ಭಕ್ತನು? ಆತನ ನುಡಿಗಳನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದ. ದೇವರ ವಾಕ್ಯ ನಮ್ಮ ಹೃದಯದಲ್ಲಿರುವಾಗ ನಾವು ಪಾಪಕ್ಕೆ ಅವಕಾಶ ಕೊಡುವುದಿಲ್ಲ, ನಮ್ಮ ಶರೀರಗಳನ್ನು ಕಲ್ಮಶ ಮಾಡಿಕೊಳ್ಳುವುದಿಲ್ಲ. ಅದಕ್ಕಾಗಿ ಯಾಕೋಬನು ತಿಳಿಸುವಂತ ಮಾತು, ನಿಮ್ಮ ಪರಿಶುದ್ಧತೆಗಾಗಿ ಅದನ್ನು ಅಂಗೀಕರಿಸಿರಿ ಅಂತ. 2ನೇ ವಿಷಯ. 3ನೇ ವಿಷಯ ಅಲ್ಲೇ 21ನೇ ವಚನದಲ್ಲಿ, ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡಗೊಡಿರಿ. ಸಾತ್ವಿಕತ್ವದಿಂದ ಏನ್ ಮಾಡ್ಬೇಕು? ಅದನ್ನು ಅಂಗೀಕರಿಸಿಕೊಳ್ಳಬೇಕು. ಸಾತ್ವಿಕತ್ವದಿಂದ ಅದನ್ನು ಅಂಗೀಕರಿಸಿಕೊಳ್ಳಬೇಕು ಅಂತೇಳಿ ವಾಕ್ಯ ಭಾಗದಲ್ಲಿ ನಾ ಗಮನಿಸ್ತೇನೆ. ಅಂದ್ರೆ ದೇವರ ವಾಕ್ಯವನ್ನು ವಿಧೇಯತ್ವದಿಂದ ಅಂಗೀಕರಿಸಿಕೊಳ್ಳಬೇಕು, ಪರಿಶುದ್ಧತೆಗಾಗಿ ಅಂಗೀಕರಿಸಿಕೊಳ್ಬೇಕು. 3ನೇದಾಗಿ ಸಾತ್ವಿಕತ್ವದಿಂದ, ಮೃದುವಾದಂತ ಮನಸ್ಸಿನಿಂದ ದೇವರ ವಾಕ್ಯವನ್ನು ಅಂದ್ರೆ ಇದು ಕೆಲವರು ಅದನ್ನ ಆ ರೀತಿ ಅಂಗೀಕರಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ. ನಾವು ಮಾತಾಡುವಾಗಲೂ ಅದನ್ನು ತಿರಸ್ಕಾರ ಮಾಡುವಂತವರಾಗಿರ್ತಾರೆ. ಅದಕ್ಕಾಗಿ ದೇವ್ರ ಮಕ್ಕಳಾಗಂತ ನಾವು ಕ್ಷಮಿಸುವಂತ ಮನಸ್ಸಿನಿಂದ ನಾವು ದೇವರ ವಾಕ್ಯವನ್ನು ಅಂಗೀಕರಿಸಿಕೊಳ್ಳಬೇಕು. ಚೇತನ್ ಇತ್ತೆಗೆ ನಾವು ಸಾತ್ವಿಕತ್ವದಿಂದ ದೇವರ ವಾಕ್ಯವನ್ನು ನಾವು ಅಂಗೀಕರಿಸಿಕೊಳ್ಳಬೇಕು. ಸಾತ್ವಿಕತ್ವ ಅಂದ್ರೆ ಇತರರನ್ನು ಕ್ಷಮಿಸುವಂತ ಮನಸ್ಸಿನಿಂದ ನಮಗೇನೇ ಕೇಡು ಮಾಡಿದ್ರು ಕೂಡ ಕ್ಷಮಿಸುವಂತ ಮನಸ್ಸಿನಿಂದ ನಾವು ಆ ವಾಕ್ಯವನ್ನು ಅಂಗೀಕರಿಸಿಕೊಳ್ಳಬೇಕು. ಭಾವೋದ್ರೇಕದಿಂದ ಅಲ್ಲ. ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಭಾವೋದ್ರೇಕದಿಂದ ಅಲ್ಲ. ಈ ವಾಕ್ಯ ಭಾಗಗಳನ್ನ ಗಮನಿಸ್ತವಲ್ಲ, ಆ ಮನುಷ್ಯನ ಕೋಪವು ದೇವರ ನೀತಿಯನ್ನು ನೆರವೇರಿಸುವುದಿಲ್ಲ. ಅದಕ್ಕಾಗಿ ನಾವು ವಿಧೇಯತ್ವದಿಂದ ನಾವು ದೇವರ ವಾಕ್ಯವನ್ನು ಅಂಗೀಕರಿಸಿಕೊಳ್ಳಬೇಕು. ಸಾತ್ವಿಕತ್ವದಿಂದ ದೇವರ ವಾಕ್ಯವನ್ನು ನಾವು ಅಂಗೀಕರಿಸಿಕೊಳ್ಳಬೇಕು. ಮತ್ತು ಭಾವೋದ್ರೇಕದಿಂದ ದೇವರ ವಾಕ್ಯವನ್ನು ನಾವು ಅಂಗೀಕರಿಸಿಕೊಳ್ಳಬಾರದು. ಅದು ಸ್ವಲ್ಪ ಕಾಲ ಮಾತ್ರ ಇರ್ತದೆ. ಅದಕ್ಕಾಗಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಕೂಡ ಆತನ ಸಾತ್ವಿಕನಾಗಿದ್ದಾನೆ. ಆ ಸಾತ್ವಿಕವನ್ನು ಕೂಡ ತನ್ನ ವಾಕ್ಯದಿಂದ ನಮಗೆ ಕಲಿಸಿಕೊಡುವಂತವನಾಗಿದ್ದಾನೆ. ನಾನು 3 ವಿಷಯವಿದೆ ಯಾವ ರೀತಿಯಾಗಿ ಅಂಗೀಕರಿಸಿಕೊಳ್ಳಬೇಕಂದ್ರೆ, ಒಂದು ವಿಧೇಯತ್ವದಿಂದ ವಾಕ್ಯವನ್ನು ಅಂಗೀಕರಿಸಿಕೊಳ್ಳಬೇಕು. 2 ಪರಿಶುದ್ಧತೆಗಾಗಿ ವಾಕ್ಯವನ್ನು ಅಂಗೀಕರಿಸಿಕೊಳ್ಳಬೇಕು. ಯಾಕಂದ್ರೆ ನಮ್ಮ ಹೃದಯಗಳನ್ನು ಶುದ್ಧಿ ಮಾಡುವಂಥದ್ದು, ನಮ್ಮ ಹೃದಯಗಳನ್ನು ಕ್ರಮಪಡಿಸುವಂಥದ್ದು ಪರಿಶುದ್ಧತೆಗಾಗಿ ದೇವರ ವಾಕ್ಯವನ್ನು ಅಂಗೀಕರಿಸಬಹುದು. 3ನೇದಾಗಿ ಸಾತ್ವಿಕತ್ವದಿಂದ, ಕ್ಷಮಿಸುವಂತ ಮನಸ್ಸಿನಿಂದ, ಭಾವೋದ್ರೇಕದಿಂದಲ್ಲ, ಕ್ಷಮಿಸುವಂತ ಮನಸ್ಸಿನಿಂದ, ದುಷ್ಟತ್ವದಿಂದಲ್ಲ, ದೇವರ ಗುಣ ಸಾತ್ವಿಕತ್ವ ಎಂಬ ಗುಣದಿಂದ ನಾವು ದೇವರ ವಾಕ್ಯವನ್ನು ಅಂಗೀಕರಿಸಿಕೊಳ್ಳುವಾಗ ಅದು ನಮ್ಮಲ್ಲಿ ಕೆಲಸ ಮಾಡುವಂಥದ್ದು ಆಗಿದೆ. ಅದು ಕಾರ್ಯ ಸಾಧಕ ಮಾಡುವಂತ ವಾಕ್ಯವಾಗಿದೆ. ಅದಕ್ಕಾಗಿ ಈ ರೀತಿಯಾಗಿ ನಾವು ದೇವರ ವಾಕ್ಯವನ್ನು ಅಂಗೀಕರಿಸಿಕೊಳ್ಳೋಣ. ಆ ಶಕ್ತಿಯನ್ನು ನಾವು ಅನುಭವಿಸ್ತೇವೆ. ಆಮೇಲೆ 2ನೇ ವಿಷಯ, 21ನೇ ವಚನದಿಂದ 25ನೇ ವಚನದವರೆಗೂ ಆ ವಾಕ್ಯವನ್ನು ಏನ್ ಮಾಡ್ಬೇಕಂತೆ ನೀವು ಅನುಭವಿಸಿರಿ. ಒಂದು ಅಂಗೀಕರಿಸಿಕೊಳ್ರಿ, 2ನೇದಾಗಿ ಅನುಭವಿಸದಿದ್ರೆ ಅದು ರುಚಿ ನನಗೆ ಗೊತ್ತಾಗುತ್ತೆ. ಈಗ ಏನಾದ್ರು ಒಂದು ಒಳ್ಳೆ ಪದಾರ್ಥವನ್ನು ಇಲ್ಲ ಒಳ್ಳೆ ಬಿರಿಯಾನಿಯನ್ನು ನಾವು ಕೊಂಡುಕೊಳ್ತೇವೆ. ಇಷ್ಟವಾದಂತ ಬಿರಿಯಾನಿ ಕೊಂಡುಕೊಂಡಾಗ ಹಾಗೆ ಇದ್ರೆ ಅದ್ರ ರುಚಿ ನಮಗೆ ಗೊತ್ತಾಗುವುದು. ಅದು ತಿನ್ನಬೇಕು, ತಿಂದಾಗಲೇ ನಮ್ಮ ಅನುಭವಕ್ಕೆ ಬರ್ತದೆ, ಆಹಾ ಇಷ್ಟು ರುಚಿಯಾಗಿದೆ ಅಂತೇಳಿ. ಅದಕ್ಕಾಗಿ ಬರೀ ನಾವು ಅಂಗೀಕರಿಸಿಕೊಂಡು ಹಾಗೆ ಇಟ್ಕೊಂಡ್ರೆ ಪ್ರಯೋಜನವಿಲ್ಲ. ನಾವು ತೆಗೆದುಕೊಂಡಿರುವಂತ ಆ ವಾಕ್ಯವನ್ನು, ನಾವು ಸ್ವೀಕಾರ ಮಾಡಿದ ವಾಕ್ಯವನ್ನು ನಮ್ಮ ಅನುಭವದಿಂದ, ನಾವು ಪ್ರವರ್ತನದಿಂದ ನಾವೇನು ಮಾಡಬೇಕು, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದರ ರುಚಿ ನಾವು ತಿಳ್ಕೊಳ್ಬೇಕು. ನಾನು ಪದೇ ಹೇಳುವಂತ ಮಾತು, ಒಂದು ಒಳ್ಳೆ ಹಣ್ಣನ್ನು ಕೈಯಲ್ಲಿ ಇಟ್ಕೊಂಡು ತುಂಬಾ ಚೆನ್ನಾಗಿದೆ,
ತುಂಬಾ ಚೆನ್ನಾಗಿದೆ ಅಂತ ತೋರಿಸುವಾಗ ಏನು ಪ್ರಯೋಜನವಿಲ್ಲ. ಒಳ್ಳೆ ರುಚಿ ಅಂತ ಹೇಳಿ ಹೇಳುವುದರಿಂದ ಪ್ರಯೋಜನವಿಲ್ಲ. ಒಂದ್ಸಾರಿ ಅದನ್ನು ತಿನ್ನಬೇಕು, ತಿಂದಾಗಲೇ ಅದು ರುಚಿ ಗೊತ್ತಾಗ್ತದೆ. ಅದಕ್ಕಾಗಿ ಇಲ್ಲಿ ಯಾಕೋಬನು ಹೇಳುವಂತ ಮಾತು, ನೀವು ದೇವರ ವಾಕ್ಯವನ್ನು ಅಂಗೀಕರಿಸಿಕೊಂಡಿದ್ದರೆ ಆ ವಾಕ್ಯವನ್ನು ಏನ್ ಮಾಡ್ಬೇಕಂತೆ, ಅನುಭವಿಸಿರಿ, ಅದರ ಶಕ್ತಿಯನ್ನು ನೀವು ಅನುಭವಿಸಿರಿ. ನೋಡಿ ಆ ಮಾತು ಓದ್ತೀನಿ. 21ನೇ ವಚನದಲ್ಲಿ, ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡಕೊಡಿರಿ. ನಮ್ಮ ಮನಸ್ಸಿನಲ್ಲಿ ಬೇರೂರಿರುವಂತ ವಾಕ್ಯ ಅಂದ್ರೆ ಆ ಪದವನ್ನು ಮತ್ತೊಂದು ಭಾಷೆಯಲ್ಲಿ ಈ ಕಸಿ ಕಟ್ತಾರಲ್ಲ, ಮರಕ್ಕೆ ಒಂದು ಸಣ್ಣ ಗಿಡವನ್ನು ತಂದು ಕಸಿ ಕಟ್ಟಿದಾಗ ಈ ದೊಡ್ಡ ಮರದಲ್ಲಿರುವಂತ ಸಾರ ಇಲ್ಲ ಶಕ್ತಿ ಈ ಚಿಕ್ಕ ಮರಗೆ ಕೂಡ ಹೋಗ್ತದೆ. ಅದರಿಂದ ಅದು ಏನಂತ ಗಿಡ ಕೂಡ ಅದು ಬೆಳೆಯುವಂಥದ್ದು ನಾವು ನೋಡ್ತೀವಿ. ಕಸಿ ಕಟ್ಟುವಂಥದ್ದು ಆ ಪದವನ್ನು ಉಪಯೋಗಿಸಿದ್ದಾರೆ. ನೀವು ದೇವರ ವಾಕ್ಯದಿಂದ ಕಸಿ ಕಟ್ಟಲ್ಪಡಬೇಕು. ದೇವರ ವಾಕ್ಯ ಶ್ರೇಷ್ಠವಾದದ್ದು, ಅದು ಬಲವುಳ್ಳದ್ದು. ನಾವು ಚಿಕ್ಕವರಾಗಿದ್ದೇವೆ, ಅದರೊಂದಿಗೆ ನಾವು ಕಸಿ ಕಟ್ಟಲ್ಪಟ್ಟಾಗ ಏನಾಗ್ತದೆ, ಅದರಲ್ಲಿಂತ ಜೀವ ನಮ್ಮೊಳಗೆ ಬರ್ತದೆ. ಮನಸ್ಸಿನೊಳಗೆ ಬೇರೂರುವ ಹಾಗೆ ದೇವರ ವಾಕ್ಯಕ್ಕೆ ನಾವು ಅವಕಾಶ ಕೊಡಬೇಕು. ನಾವು ಅದನ್ನು ಅನುಭವಿಸಬೇಕು. ಅನುಭವಿಸದಿದ್ರೆ ಅದರ ಶಕ್ತಿ ನಮಗೆ ಅರ್ಥವಾಗುವುದಿಲ್ಲ. ಅನುಭವಿಸದಿದ್ರೆ ಆ ಶಕ್ತಿ ನಮ್ಗೆ ಇವತ್ತು ಅನೇಕ ಜನರು ವಾಕ್ಯವನ್ನು ಓದ್ತಾರೆ, ವಾಕ್ಯವನ್ನು ಕೇಳಿಸ್ಕೊಳ್ತಾರೆ, ಅದರ ಪ್ರವರ್ತನೆಗೆ ತರಲಿಕ್ಕೆ ಮನಸ್ಸು ಮಾಡುವುದಿಲ್ಲ. ಅದರಿಂದ ದೇವರ ವಾಕ್ಯದ ಶಕ್ತಿ ಅವರಿಗೆ ಅರ್ಥವಾಗ್ತಾ ಇಲ್ಲ. ಯಾವಾಗ ನಮ್ಮ ಅನುಭವಕ್ಕೆ ದೇವರ ವಾಕ್ಯ ಬರ್ತದೋ, ನಮ್ಮ ಎಕ್ಸ್ಪೀರಿಯನ್ಸ್ಗೆ ದೇವರ ವಾಕ್ಯ ಬರ್ತದೋ, ಅದರಿಂದ ಶಕ್ತಿ ನಮ್ಗೆ ಅರ್ಥವಾಗ್ತದೆ. ದೇವರ ವಾಕ್ಯದಲ್ಲಿ ತುಂಬಾ ಶಕ್ತಿ ಇದೆ ಅಂತ. ಅದಕ್ಕಾಗಿ ಅದಕ್ಕೆ ನಾವು ಕಸಿ ಕಟ್ಟಲ್ಪಡುವವರಾಗಿ ನಾವಿರಬೇಕು. ಅದರ ಶಕ್ತಿಯನ್ನು ನಾವು ಅನುಭವಿಸ್ಬೇಕು. ನಾವು ಈಗಾಗಲೇ ಓದಿದೀವಲ್ಲ, ಆ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನಾನು ಎದುರಿನಲ್ಲಿ ಇಟ್ಟುಕೊಂಡೆ. ಶಕ್ತಿ ತಡೆಯುವಂತ ಶಕ್ತಿ ದೇವರ ವಾಕ್ಯಕ್ಕಿದೆ, ಕಾಪಾಡುವಂತ ಶಕ್ತಿ ದೇವರ ವಾಕ್ಯಕ್ಕಿದೆ. ಅದಕ್ಕಾಗಿ ನಾವು ಅದನ್ನು ಅನುಭವಿಸುವಂತವರಾಗಿರ್ಬೇಕು. ನಮ್ಮ ಪ್ರವರ್ತನೆಯಲ್ಲಿ ವಾಕ್ಯವನ್ನು ಅನುಭವಿಸಬೇಕಲ್ಲ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನಲ್ಲ, ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿ ಹೊರಗೆ ಹೋದ ಅವನು ಮರೆತು ಹೋಗ್ತಾನೆ. ಯಾರು? ಬರೀ ಕೇಳುವಂತವನು ಆಗಿರಬಾರ್ದು. ಎಕ್ಸ್ಪೀರಿಯನ್ಸ್ ನಮ್ಮ ಅನುದಿನದ ಜೀವನದಲ್ಲಿ, ನಮ್ಮ ಮಾತುಗಳಲ್ಲಿ, ನಮ್ಮ ಪ್ರವರ್ತನೆಯಲ್ಲಿ, ನಮ್ಮ ಕಾರ್ಯಗಳಲ್ಲಿ, ನಾವು ಮಾಡುವಂತ ಪ್ರತಿಯೊಂದು ವಿಚಾರಗಳಲ್ಲಿ ದೇವರ ವಾಕ್ಯದ ಪ್ರಕಾರವಾಗಿ ನಾವು ಪ್ರವರ್ತಿಸುವಾಗ ಅದರ ಶಕ್ತಿ ನಮಗೆ ಅರ್ಥವಾಗ್ತದೆ. ಅದಕ್ಕಾಗಿ ನಾವು ದೇವರ ವಾಕ್ಯವನ್ನು ಅನುಭವಿಸಬೇಕು ಮತ್ತು ಸಂತೋಷದಿಂದ ಅದು ಅನುಭವಿಸಬೇಕು. ಸಂತೋಷವನ್ನು ಕೊಡುವಂಥದ್ದು ದೇವರ ವಾಕ್ಯ. ಬರೀ ಕೇಳುವಂತವರಾಗಿದ್ರೆ ಏನು ಪ್ರಯೋಜನವಿರುವುದಿಲ್ಲ. ಬರೀ ದೇವರ ವಾಕ್ಯದ ಕೇಳುವವರಾಗಿದ್ರೆ ನಮ್ಮನ್ನು ನಾವೇ ಮೋಸಪಡಿಸ್ಕೊಳ್ತೇವೆ. ಆ ದೇವರ ವಾಕ್ಯದ ಶಕ್ತಿ ನಮ್ಮಲ್ಲಿ ಕಾರ್ಯ ಮಾಡುವುದಿಲ್ಲ. ಅದಕ್ಕಾಗಿ ಪ್ರಿಯರೇ, ನಾವು ದೇವರ ವಾಕ್ಯ ಅನುಭವಿಸೋಣ. ನಮ್ಮ ಪ್ರವರ್ತನೆಯಲ್ಲಿ ನಾವು ಅನುಭವಿಸುವಾಗ ಎಷ್ಟೋ ಸಂತೋಷವಾಗ್ತದೆ. ಅದರ ಆ ಮಾಧುರ್ಯ, ಆ ರುಚಿ ನಮಗೆ ಗೊತ್ತಾಗ್ತದೆ. ಇವತ್ತು ಅನೇಕ ಜನ ದೇವರ ವಾಕ್ಯದ ಕಡೆಗೆ ಬಾರದೆ ಅವ್ರು ಬಿದ್ದು ಹೋಗ್ತಾ ಇದ್ದಾರೆ, ಶ್ರಮೆಗಳಲ್ಲಿ ಸೋತು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಯಾಕೋಬನು ತಿಳಿಸುವಂತ ಪರಿಷ್ಕಾರ, ದೇವರ ವಾಕ್ಯದ ಕಡೆಗೆ ಬನ್ನಿ, ನಿಮ್ಗೆ ಒಳ್ಳೆ ಪರಿಷ್ಕಾರ ಸಿಗ್ತದೆ. ಅದನ್ನು ಸಾತ್ವಿಕತ್ವದಿಂದ ಅಂಗೀಕರಿಸಿರಿ, ಪರಿಶುದ್ಧತೆಗಾಗಿ ಅಂಗೀಕರಿಸಿರಿ ಮತ್ತು ವಿಧೇಯತ್ವದಿಂದ ಅಂಗೀಕರಿಸಿರಿ. ಎರಡನೇ ವಿಷಯ, ಅದನ್ನು ನೀವು ಅನುಭವಿಸಿರಿ. ಅನುಭವಿಸುವಾಗ ಆ ಶಕ್ತಿ ನಿಮ್ಗೆ ಅರ್ಥವಾಗ್ತದೆ. ದೇವರ ವಾಕ್ಯ ಪಾಪ ಮಾಡದಂತೆ ನಿಮ್ಮನ್ನ ತಡೆಯುತ್ತದಂತೇಳಿ ವಾಕ್ಯ ಭಾಗದಲ್ಲಿ ನಾ ಗಮನಿಸ್ತೇನೆ. ಒಂದು ಚಿಕ್ಕ ವಿಷಯ ನಾನು ಹೇಳಿ ಮುಗಿಸ್ತೇನೆ. ಮುಂದೆದು, ದೇವರ ವಾಕ್ಯವನ್ನು ಬರೀ ಅನುಭವಿಸುವವ್ರು ಮಾತ್ರವಲ್ಲ, ಏನ್ ಮಾಡ್ಬೇಕಂತೆ, ಮತ್ತೊಬ್ಬರಿಗೆ ಹಂಚಬೇಕು, ಅಂಗೀಕರಿಸಿಕೊಳ್ಳಬೇಕು, ಅದನ್ನು ಅನುಭವಿಸಬೇಕು. ಅನುಭವಿಸಿ ಯಾವ ರೀತಿಯಾಗಿ ಪ್ರವರ್ತನೆಯನ್ನು ಅನುಭವಿಸಬೇಕು ಮತ್ತು ಅನುಭವಿಸಿದಂತ ವಾಕ್ಯವನ್ನು ಏನ್ ಮಾಡ್ಬೇಕು, ಮತ್ತೊಬ್ಬರಿಗೆ ಹಂಚಿಕೊಡ್ಬೇಕಂತೇಳಿ 26ನೇ ವಚನದಿಂದ 27ನೇ ವಚನದವರೆಗೂ ಯಾಕೋಬನು ಅಲ್ಲಿ ತಿಳಿಪಡಿಸ್ತಾ ಇದ್ದಾನೆ. ಅದಕ್ಕಾಗಿ ಅಲ್ಲ ವಾಕ್ಯ ಭಾಗದಲ್ಲಿ ನಾವು ಓದಬೇಕಾದ್ರೆ, ಸದ್ಭಕ್ತರೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದ್ರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಮರ್ಶಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಿಯಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. ಪ್ರಿಯರೇ, ಈ 2 ವಚನಗಳಲ್ಲಿ ನಾವು ಹಂಚುವಂತ ಒಂದು ರೀತಿಯನ್ನು ದೇವರ ವಾಕ್ಯ ನಮಗೆ ಕಲಿಸ್ಕೊಡ್ತದೆ. ನಾವು ಯಥಾರ್ಥ ಭಕ್ತರಾಗಿ, ಸದ್ಭಕ್ತರಾಗಿ ನಾವೇನ್ ಮಾಡ್ಬೇಕಂದ್ರೆ ಮತ್ತೊಬ್ಬರಿಗೆ ತೋರಿಸುವಂತವರಾಗಿ, ದೇವರ ವಾಕ್ಯ ನಮಗೆ ಯಥಾರ್ಥವಂತ ಭಕ್ತಿಯನ್ನು ಕಲಿಸ್ಕೊಡ್ತದೆ. ಕಪಟವಾದ ಭಕ್ತಿ ಅಲ್ಲ,
ಸದ್ಭಕ್ತಿಯನ್ನು ದೇವರ ವಾಕ್ಯ ನಮಗೆ ಕಲಿಸ್ಕೊಡುವಂತದ್ದಾಗಿದೆ. ಅದಕ್ಕಾಗಿ ದೇವರ ವಾಕ್ಯ ನಮಗೆ ಸದ್ಭಕ್ತಿ, ದೇವರ ಭಕ್ತಿ, ಯಥಾರ್ಥವಂತ ಭಕ್ತಿಯನ್ನು ನಮಗೆ ಕಲಿಸ್ಕೊಡುವಂತದ್ದಾಗಿದೆ. ಅದಕ್ಕಾಗಿ ನಾವೇನು ಮಾಡಬೇಕು? ಅದನ್ನು ಮತ್ತೊಬ್ಬರಿಗೆ ನಾವು ಹಂಚುವವರಾಗಿರು. ನಾನು ನಿಜವಾಗಿ ದೇವರ ವಾಕ್ಯವನ್ನು ಪ್ರೀತಿಸುವವನಾಗಿದ್ದರೆ ನನ್ನ ಭಕ್ತಿಯು ಕೂಡ ಯಥಾರ್ಥವಾಗಿರುತ್ತದೆ. ಆ ಭಕ್ತಿ ಆ ವಾಕ್ಯವೇ ಕಲಿಸ್ಕೊಡ್ತದೆ. ಇಲ್ಲೊಂದು ಮಾತಿದೆ, ವಾಕ್ಯವನ್ನು ತಿಳಿದವನು ತನ್ನ ಹೃದಯಕ್ಕೆ ಇಲ್ಲ ತನ್ನ ಬಾಯಿಗೆ ಕಡಿವಾಣವನ್ನು ಹಾಕೊಳ್ತಾನೆ. ಕಡಿವಾಣವನ್ನು ಹಾಕಿಕೊಳ್ಳದೇ ಇದ್ದರೆ ನಿನ್ನ ಭಕ್ತಿ ನಿಷ್ಪ್ರಯೋಜನ. ಅದರಿಂದ ಇತರರಿಗೆ ಯಾವ ಪ್ರಯೋಜನವಾಗುವುದಿಲ್ಲ, ಇತರರಿಗೆ ಹಂಚಿಕೊಳ್ಳಿಕ್ಕೆ ಆಗುವುದಿಲ್ಲ. ಅದರಿಂದ ನಿನಗೆ ಪ್ರಯೋಜನವಿಲ್ಲ ಮತ್ತು ಇತರರಿಗೂ ಕೂಡ ಪ್ರಯೋಜನವಾಗುತ್ತದೆ. ದೇವರ ವಾಕ್ಯ ಯಥಾರ್ಥವಾದ ಭಕ್ತಿಯನ್ನು ಕಲಿಸಿಕೊಡ್ತದೆ. ದೇವರ ವಾಕ್ಯ ತಿಳಿದವನು ತನ್ನ ಬಾಯಿಗೆ ಕಡಿವಾಣವನ್ನು ಹಾಕಿಕೊಳ್ಳುತ್ತಾನೆ. ಆಮೇಲೆ ತನ್ನ ಹೃದಯವನ್ನು ಕಾಪಾಡಿಕೊಳ್ಳುತ್ತಾನೆ. ಆಮೇಲೆ ನಿಜವಾದಂತ ಭಕ್ತಿ ಏನಂತೇಳಿ ಆ ವಾಕ್ಯದ ಪ್ರಕಾರವಾಗಿ ಮಾಡ್ತಾನೆ. ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯ 28-29 ವಚನ ಓದಬೇಕಾದ್ರೆ, ನಿಜವಾದಂತ ಭಕ್ತಿ ದಿಕ್ಕಿಲ್ಲದಂತ ವಿಧವೆಯರನ್ನು, ದಿಕ್ಕಿಲ್ಲದಂತ ಮಕ್ಕಳನ್ನು, ವಿಧವೆಯರನ್ನು ಪರಾಮರ್ಶಿಸುವಂಥದ್ದು, ಕಷ್ಟ ಕಾಲದಲ್ಲಿ ಸಹಾಯ ಮಾಡುವಂಥದ್ದೇ ನಿಜವಾದಂತ ಭಕ್ತಿ. ಆ ಭಕ್ತಿ ಕಲಿಸ್ಕೊಡುವಂಥದ್ದು ದೇವರ ವಾಕ್ಯ. ಆ ಭಕ್ತಿ ಕಲಿಸ್ಕೊಡುವಂಥದ್ದು ದೇವರ ವಾಕ್ಯ. ಅದಕ್ಕಾಗಿ ಇಲ್ಲಿ ನಾವು ಯಾವ ರೀತಿಯಾಗಿ ಇತರರಿಗೆ ನಾವು ಹಂಚಬೇಕಂದ್ರೆ, ಮೊದಲು ನಮ್ಮ ಬಾಯಿಗೆ ಕಡಿವಾಣವನ್ನು ಹಾಕಿಕೊಳ್ಳಬೇಕು. ಇಷ್ಟ ಬಂದ ಹಾಗೆ ಮಾತಾಡಬಾರದು. ನಾವು ಭಕ್ತಿವಂತರಾಗಿ ನಮ್ಮ ಬಾಯೇ ಸಾಕ್ಷಿ ಕೊಡ್ತದೆ. ನಾವು ಎಷ್ಟು ಭಕ್ತಿವಂತರೋ ನಮ್ಮ ಮಾತುಗಳಿಂದ ಅರ್ಥವಾಗ್ತದೆ. ಅದಕ್ಕಾಗಿ ನಾವು ನಿಜವಾದಂತ ಭಕ್ತಿವಂತರು ಬಾಯಿಗೆ ಕಡಿವಾಣವನ್ನು ಹಾಕಿಕೊಳ್ತಾರೆ. ಅದು ವಾಕ್ಯವು ಕಲಿಸ್ಕೊಡ್ತದೆ. 2, ತನ್ನ ಹೃದಯವನ್ನು ಕಾಪಾಡಿಕೊಳ್ತಾನೆ. 3, ನಿಜವಾದಂತ ಭಕ್ತಿ ಅಂದ್ರೆ ದಿಕ್ಕಿಲ್ಲದಂತ ಮಕ್ಕಳನ್ನು, ವಿಧವೆಯರನ್ನು, ಅನಾಥರನ್ನು ಪರಾಮರ್ಶಿಸುವಂಥದ್ದು ನಿಜವಾದಂತ ಭಕ್ತಿ. ಇದೆಲ್ಲವೂ ಕೂಡ ದೇವರ ವಾಕ್ಯ ಕಲಿಸ್ಕೊಡ್. ಇದನ್ನು ನಾವು ಮತ್ತೊಬ್ಬರಿಗೆ ಹಂಚುವಂಥದ್ದು, ಮತ್ತೊಬ್ಬರಿಗೆ ನಾವು ಪ್ರೋತ್ಸಾಹ ಕೊಡುವಂಥದ್ದು, ಮತ್ತೊಬ್ಬರಿಗೆ ದೇವರ ವಾಕ್ಯದ ಸತ್ಯಗಳನ್ನು ವಿವರಿಸುವಂಥದ್ದು. ಬರೀ ಮಾತುಗಳು ಮಾತ್ರವಲ್ಲ, ಅಲ್ಲಿ ಕೆಳಗಡೆ ಕಾರ್ಯಗಳು ಕೂಡ ಮಾಡ್ತಾರೆ. ಯಾರು ನಿಜವಾದಂತ ಭಕ್ತಿಪರರಾಗಿರ್ತಾರೋ, ಯಾರು ನಿಜವಾದಂತ ವಾಕ್ಯವನ್ನು ಅನುಸರಿಸಿ ಅನುಭವಿಸಿ ಹಂಚುವಂತವನು ಬರೀ ಬಾಯಿ ಮಾತಿಂದ ಹೇಳುವುದಿಲ್ಲ, ಕ್ರಿಯೆಗಳ ರೂಪದಲ್ಲಿ ಕೂಡ ಅವನು ಮಾಡ್ತಾನಂತೇಳಿ ಈ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಬಾಯಿ ಮಾತಿನ ನಾವು ಎಷ್ಟಾದ್ರೂ ಹೇಳ್ಬೋದು, ಅದು ನಿಜವಾದ ಭಕ್ತಿ ಅನಿಸ್ಕೊಳ್ಳುವುದಿಲ್ಲ ಪ್ರಿಯರೇ. ನಿಜವಾದ ಭಕ್ತಿ ಅಂದ್ರೆ ನಮ್ಮ ಕ್ರಿಯೆಗಳಲ್ಲಿ ಪರಾಮರ್ಶಿಸಬೇಕು. ದಿಕ್ಕಿಲ್ಲದವರನ್ನು, ಅನಾಥರನ್ನು, ಕೊರತೆಯಲ್ಲಿದ್ದಂಥವರನ್ನು, ಕಷ್ಟಗಳಲ್ಲಿದ್ದಂಥವರನ್ನು ಪರಾಮರ್ಶಿಸುವಾಗ ಅದು ನಾವು ಹಂಚಿಕೊಡುವ ಹಾಗೆ ಆಗ್ತದೆ. ಅದಕ್ಕಾಗಿ ಇಲ್ಲಿ ದೇವರ ವಾಕ್ಯವನ್ನು ನಾವು ಹಂಚಬೇಕು ಅಂತೇಳಿ ಈ ವಾಕ್ಯ ಭಾಗದಲ್ಲಿ ಯಾವ ರೀತಿಯಾಗಿ ನಮ್ಮ ಯಥಾರ್ಥವಾದಂತ ಭಕ್ತಿಯಿಂದ ಬಾಯಿಗೆ ಕಡಿವಾಣವನ್ನು ಹಾಕಿಕೊಂಡು ಒಳ್ಳೆ ಮಾತುಗಳನ್ನು ಮಾತ್ರ ಆಡುತ್ತಾ ನಾವು ಹಂಚಬೇಕು. ಮತ್ತು ನಮ್ಮ ಹೃದಯವನ್ನು ಕಾಪಾಡಿಕೊಳ್ಳುತ್ತಾ ನಾವು ಹಂಚಬೇಕು. ಮೊದಲನೇದಾಗಿ ದಿಕ್ಕಿಲ್ಲದಂತ ವಿಧವೆಯರನ್ನು, ಅನಾಥರನ್ನು, ಅವರಿರುವಂತ ಕಷ್ಟಗಳಲ್ಲಿ ಅವರಿಗೆ ಸಹಾಯ ಮಾಡಿ. ಇಲ್ಲಿ ಭಕ್ತಿಯ 3 ಲಕ್ಷಣಗಳು ಹೇಳಿದ್ದಾನೆ. ಅದೇನು ನಾನು ಮುಗಿಸ್ತೇನೆ. ನಿಜವಾದಂತ ಭಕ್ತಿ ದೇವರ ವಾಕ್ಯವೇ ಕಲಿಸ್ಕೊಡ್ತದೆ, ಬೇರೆ ಮಾರ್ಗವಿಲ್ಲ. ಆ ಭಕ್ತಿಯ 3 ಲಕ್ಷಣಗಳೇನಂತಂದ್ರೆ, ಮೊದಲು ಅವನು ತನ್ನನ್ನು ತಾನು ಮೋಸಪಡಿಸಿಕೊಳ್ಳುವುದಿಲ್ಲ. ನಾನು ಮೊದಲು ಹೇಳಿದ್ನಲ್ಲ, ದೇವರ ವಾಕ್ಯದ ಪ್ರಕಾರ ನಡೆಯುವಂತವನು, ಕೇಳಿ ನಡೆಯುವಂತವನು ತನ್ನನ್ನು ತಾನು ಮೋಸಪಡಿಸಿಕೊಳ್ಳುವುದಿಲ್ಲ. ಅವನು ಹೇಗಿರ್ತಾನಂದ್ರೆ, ಕೇಳುವುದರಲ್ಲಿ ತುಂಬಾ ಇಷ್ಟವುಳ್ಳವನಾಗ್ತಾನೆ ಮತ್ತು ಕೇಳಿದ ವಾಕ್ಯದ ಪ್ರಕಾರ ಪ್ರವರ್ತಿಸುವಂತವನಾಗಿರ್ತಾನೆ. ತನ್ನ ಬಾಯಿಗೆ ಮೇರೆ ಅಡ್ಡಿ ಇರ್ತದೆ, ಕಡಿವಾಣವನ್ನು ಹಾಕಿಕೊಳ್ತಾನೆ. ಅವನು ಧನ್ಯನಾಗಿ ಜೀವಿಸ್ತಾನೆ, ತನ್ನ ಹೃದಯವನ್ನು ಕಾಪಾಡಿಕೊಳ್ತಾನೆ. ಯಾರು ನಿಜವಾದಂತ ಭಕ್ತಿವಂತನು ತನ್ನನ್ನು ತಾನು ಮೋಸಪಡಿಸಿಕೊಳ್ಳುವುದಿಲ್ಲ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾನೆ, ದೇವರ ವಾಕ್ಯದ ಪ್ರಕಾರವಾಗಿ ಪ್ರವರ್ತಿಸ್ತಾನೆ, ತನ್ನ ಬಾಯಿಗೆ ಕಡಿವಾಣವನ್ನು ಹಾಕಿಕೊಳ್ತಾನೆ, ತನ್ನ ಪ್ರವರ್ತನೆ ಎಲ್ಲದರಲ್ಲಿ ಕೂಡ ಅವನು ಧನ್ಯನಾಗಿ ಜೀವಿಸ್ತಾನೆ. ಇದು ಭಕ್ತಿಯ ಲಕ್ಷಣ. ಇನ್ನೊಂದು ಭಕ್ತಿಯ ಲಕ್ಷಣ ಅಂತಂದ್ರೆ, ಇಹಲೋಕದ ಮಾಲಿನ್ಯ ಅಲ್ಲ, ಈ ಪ್ರಪಂಚದ ದೋಷವು ಹತ್ತದಂತೆ ತನ್ನನ್ನು ತಾನು ಕಾಪಾಡಿಕೊಳ್ಳುತ್ತಾನೆ. ನಿಜವಾದಂತ ಭಕ್ತಿಯ ಲಕ್ಷಣ. ದೇವರ ವಾಕ್ಯವನ್ನು ಪ್ರೀತಿಸುವಂತವರು ನಿಜವಾದಂತ ಭಕ್ತಿಪರರಾಗ್ತಾರೆ. ಅವ್ರೇನ್ ಮಾಡ್ತಾರಂದ್ರೆ, ಈ ಪ್ರಪಂಚದ ದೋಷವು ತನಗೆ ಹತ್ತದಂತೆ ತನ್ನನ್ನು ತಾನು ಕಾಪಾಡು, ಅದರಲ್ಲಿ ಕೋಪಿಸಿಕೊಳ್ಳುವುದರಲ್ಲಿ ನಿಧಾನವಾಗಿರ್ತಾರೆ. ಇಷ್ಟ ಬಂದ ಹಾಗೆ ಕೋಪಿಸಿಕೊಳ್ಳುವುದಿಲ್ಲ. ಯಾಕೆ? ದೇವರ ಕೋಪ, ಮನುಷ್ಯನ ಕೋಪ ದೇವರ ನೀತಿಯನ್ನು ನೆರವೇರಿಸುವುದಿಲ್ಲ ಅಂತೇಳಿ. ಮತ್ತು ಆ ಮನಸ್ಸಿನಲ್ಲಿರುವಂತ ಈ ಗರ್ವವನ್ನು ತೆಗೆದು ಹಾಕ್ತಾನೆ, ದುಷ್ಟತ್ವವನ್ನು ತೆಗೆದು ಹಾಕ್ತಾನೆ. ಯಾವಾಗಲೂ ತಗ್ಗಿಸಿಕೊಂಡು ದೀನನಾಗಿ ಮನಮುರಿದವನಾಗಿ ಜೀವಿಸ್ತಾನೆ ಮತ್ತು ಪಾಪಕ್ಕೆ ದೂರವಾಗಿರ್ತಾನೆ, ಪರಿಶುದ್ಧತೆಗೆ
ಸಮೀಪವಾಗಿರುತ್ತೆ. ಇದು ಎರಡನೇ ವಿಷಯ. ಇಹಲೋಕದ ಈ ಪ್ರಪಂಚದ ದೋಷವು ಹತ್ತದಂತೆ ನೋಡ್ಕೊಳ್ತಾನೆ. ಮೂರನೇದಾಗಿ ಸತ್ಕಾರ್ಯ ಮಾಡುವವನಾಗಿರ್ತಾನೆ. ನಿಜವಾದಂತ ಭಕ್ತಿವಂತನು ಇಲ್ಲ ವಾಕ್ಯವನ್ನು ಅನುಸರಿಸುವಂತವನು ಸತ್ಕಾರ್ಯ ಮಾಡುವಂತವನು. ಇತರರನ್ನು, ದಿಕ್ಕಿಲ್ಲದಂತವರನ್ನು, ಅನಾಥರನ್ನು ಆತನು ಪ್ರೀತಿಸಿ ತನ್ನ ಭಕ್ತಿಯನ್ನು ತೋರ್ಪಡಿಸುವವನು ಆಗಿರ್ತಾನೆ. ಪ್ರಿಯರೇ, ನಾನು 3 ವಿಷಯ ಹೇಳಿದ್ದೆ. ಶ್ರಮೆಗಳ ಮಧ್ಯದಲ್ಲಿ ಹಾದು ಹೋಗ್ತಿರುವಂತ ವಿಶ್ವಾಸಿಗಳಿಗೆ ಯಾಕೋಬನು ಕೊಟ್ಟಂತ ವಾಕ್ಯದ ಪರಿಷ್ಕಾರದಲ್ಲಿ 3 ವಿಷಯ. ಮೊದಲನೇ ವಿಷಯ ಏನಂತಂದ್ರೆ, ನಾವು ವಾಕ್ಯವನ್ನು ಯಾವ ರೀತಿಯಾಗಿ ಅಂಗೀಕರಿಸಿಕೊಳ್ಳಬೇಕು. ನಾವು ರಕ್ಷಿಸಲ್ಪಟ್ಟಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ವಿಧೇಯತ್ವದಿಂದ ಬದಲು ಮಾತಾಡದೆ ವಾಕ್ಯವನ್ನು ಅಂಗೀಕರಿಸಿಕೊಳ್ಳೋಣ. ಪರಿಶುದ್ಧತೆಗಾಗಿ ನಾವು ವಾಕ್ಯವನ್ನು ಅಂಗೀಕರಿಸಿಕೊಳ್ಳೋಣ. ಸಾತ್ವಿಕತ್ವದಿಂದ ನಾವು ಅಂಗೀಕರಿಸಿಕೊಳ್ಬೇಕು. ಅಂಗೀಕರಿಸಿಕೊಂಡಂತ ವಾಕ್ಯವನ್ನು ನಾವು ಅನುಭವಿಸಬೇಕು. ನಮ್ಮ ಜೀವನದಲ್ಲಿ ಅದರ ಶಕ್ತಿಯನ್ನು ನಾವು ಅನುಭವಿಸಬೇಕು. ಮೂರನೇದಾಗಿ, ನಾವು ಅನುಭವಿಸಿರುವಂತಹ ವಾಕ್ಯವನ್ನು ಮತ್ತೊಬ್ಬರಿಗೆ ಹಂಚಬೇಕು. ಆಗ ನಾವು ಯಥಾರ್ಥವಂತ ಭಕ್ತರಾಗ್ತೀವಿ. ನಿಜವಾದ ಭಕ್ತರ 3 ಲಕ್ಷಣ: ತನ್ನನ್ನು ತಾನು ಮೋಸಪಡಿಸಿಕೊಳ್ಳುವುದಿಲ್ಲ, ಈ ಪ್ರಪಂಚದ ದೋಷ ಹತ್ತದಂತೆ ನೋಡಿಕೊಳ್ಳುತ್ತಾನೆ, ಮತ್ತು ದಿಕ್ಕಿಲ್ಲದಂತ ವಿಧವೆಯರನ್ನು, ಅನಾಥರನ್ನು ಪರಾಮರ್ಶಿಸಿ ಅವರಿಗೆ ಸಹಾಯ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ಈ ವಾಕ್ಯಗಳನ್ನು ಕೇಳಿದಂತ ನಾವುಗಳು ಕೂಡ ಭೂಲೋಕದಲ್ಲಿ ವಾಕ್ಯದ ಹತ್ರಕ್ಕೆ ಬರೋಣ, ವಾಕ್ಯವನ್ನು ಕೇಳಿಸಿಕೊಳ್ಳೋಣ, ಅದರ ಪ್ರಕಾರವಾಗಿ ಜೀವಿಸುತ್ತಾ ನಮ್ಮ ಭಕ್ತಿಯ ಜೀವನವನ್ನು ಇತರಕ್ಕೆ ತೋರ್ಪಡ್ತಾನೆ. ಅನೇಕ ರೆಫರೆನ್ಸ್ ಇತ್ತು ಪ್ರೇರೆ, ನನ್ನ ಕನ್ನಡಕ್ಕೆ ಮಸ್ತಾಗಿದೆ, ಈಗ ಕರೆಂಟ್ ಬಂತು, ಅದಕ್ಕಾಗಿ ರೆಫರೆನ್ಸ್ ಯಾವುದು ಹೇಳಲಿಲ್ಲ. ಅದಕ್ಕಾಗಿ ವಾಕ್ಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದರ ಪ್ರಕಾರವಾಗಿ ಜೀವಿಸೋಣ. ಆ ರೀತಿಯಲ್ಲಿ ಜೀವಿಸಲಿಕ್ಕೆ ದೇವರಾತ್ಮನು ನಮಗೆ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಮಾತುಗಳು ಮುಗಿಸುತ್ತಾ ನಿಮ್ಮೆಲ್ಲರಿಗೆ